ವೀಕ್ಷಕರೇ ನಮಸ್ಕಾರ. ಈ ದಿನ .comನ ವಿಶೇಷ ಈ ಮುಖಾಮುಖಿ ಚರ್ಚೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರು ಆಗಿರುವಂತಹ ಎಲ್ ಹನುಮಂತಯ್ಯನವರು ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ರಾಜ್ಯ ಸರ್ಕಾರ ಮೊನ್ನೆ ಅಂದರೆ ಶುಕ್ರವಾರ ಒಂದು ವಿಶೇಷ ಕ್ಯಾಬಿನೆಟನ್ನು ಒಳ ಮೀಸಲಾತಿಗಾಗಿ ಕರೆದು ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಒಂದು 3.5-4 ದಶಕದಿಂದ ಈ ಒಳ ಮೀಸಲಾತಿಗಾಗಿ ಎಸ್ಪೆಷಲಿ ಮಾದಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಹೋರಾಟ, ಪ್ರತಿಭಟನೆಗಳು, ಜನಾಂದೋಲನಗಳೇ ನಡೆಸ್ತಾ ಬಂದಿತ್ತು. ಈಗ ಆ ಅಂತಿಮ ಮುದ್ರೆಯನ್ನು ರಾಜ್ಯ ಸರ್ಕಾರ ಮೊನ್ನೆ ಹಾಕಿದೆ. ಸೊ ಅದಕ್ಕೆ ಬಹುತೇಕ ಈ ಕಾಂಗ್ರೆಸ್ನವರು ಸೇರಿದಂತೆ ಮತ್ತು ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೊ ಈ ಒಳ ಮೀಸಲಾತಿ ಈ ತೀರ್ಮಾನದ ಕುರಿತು ಎಲ್ಲ ಸಮುದಾಯಗಳ ಒಪ್ಪಿಗೆ ಇದೆಯಾ, ಇವೆಲ್ಲದರ ಕುರಿತು ಇವತ್ತು ಚರ್ಚೆ ಮಾಡೋಣ. ಸರ್, ನನ್ನ ಮೊದಲನೇ ಪ್ರಶ್ನೆ, ಏನು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ತು, ಆ ತೀರ್ಮಾನದ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ರಾಜ್ಯ ಸರ್ಕಾರ ಇರುವ ಅವಕಾಶಗಳಲ್ಲಿ ಅತ್ಯುತ್ತಮವಾದ ತೀರ್ಮಾನವನ್ನು ಮಾಡಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಕೋರ್ಟು 17% ಮೀಸಲಾತಿಯನ್ನ ಜಾರಿಗೊಳಿಸಲಾಗೋದಿಲ್ಲ ಅಂತ ಹೇಳಿದ ಮೇಲೆ 15%ಗೆ ಅದನ್ನ ಇಳಿಸಿ ಅದರಲ್ಲಿ ಜನಸಂಖ್ಯಾ ಪ್ರಮಾಣಕ್ಕೆ ಅನುಗುಣವಾಗಿ 5.25, 5.25 ಮತ್ತು 4.5 ಈ ತೀರ್ಮಾನವನ್ನ ಏನ್ ಮಾಡಿದೆ, ಬಹುತೇಕ ಎಲ್ಲ ಸಮುದಾಯಗಳು ಇದನ್ನ ಒಪ್ಪಿವೆ ಮತ್ತು ಇದನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಸಮಾಧಾನದಿಂದ ಹೇಳುತ್ತಿವೆ. ಆದ್ರಿಂದ ಇದರಲ್ಲಿ ಯಾವುದೇ ರೀತಿಯ ತಕರಾರು ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಸರ್, ಅಲ್ಲ, ಈಗ 17% ಬಿಜೆಪಿ ಸರ್ಕಾರ ಏನು ಮಾಡಿತ್ತು, ಆ 17% ಯಾಕೆ ಜಾರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ, ಈಗ ನನ್ನ ಪ್ರಶ್ನೆ ಯಾಕೆ ಇದು ಅಂದರೆ, ಈಗ EWSನ 50% ಮೀರಿ ಕೊಟ್ಟಾಗಿದೆ. ಅದನ್ನು ನಮ್ಮ ರಾಜ್ಯ ಸರ್ಕಾರ ಆ ಬದ್ಧತೆಯಿಂದ ಕೊಡ್ಲಿಕ್ಕೆ ಯಾಕೆ ಆಗಲಿಲ್ಲ ಅಂತ ನೋಡಿ. 17% ಬಿಜೆಪಿ ಸರ್ಕಾರ ಮಾಡಿದ್ದು ಕಾನೂನು ಬಾಹಿರವಾದದ್ದು. ಯಾಕೆ ಅಂದ್ರೆ ಜನಸಂಖ್ಯಾ ಪ್ರಮಾಣದ ಪ್ರಕಾರ 17% ಬರಬೇಕು ನಿಜ, ಆದ್ರೆ ಅದು ಸುಪ್ರೀಂ ಕೋರ್ಟಿನ ತೀರ್ಪಿದೆಯಲ್ಲ 50% ಅನ್ನ ಮೀರಬಾರದು ಅಂತ ಹೇಳಿ, ಅದನ್ನ ಮೀರುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡೋದಕ್ಕೆ ಅವರಿಗೆ ಸಮಯವೂ ಇರಲಿಲ್ಲ ಮತ್ತು ತೀರಾ ಕೊನೆಯ ಅಧಿಕಾರದ ಅವಧಿಯಲ್ಲಿ ಮಾಡಿದ್ದರಿಂದಾಗಿ ಅವರಿಗೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿ 50% ಮೀರೋದನ್ನ ಶೆಡ್ಯೂಲ್ 9ಗೆ ಸೇರಿಸಿ ಜಾರಿ ಮಾಡಿದ್ರೆ ಆಗ್ತಿತ್ತು. ಆದ್ರೆ ಹಾಗೆ ಜಾರಿ ಮಾಡ್ಲಿಲ್ಲ. ಆದ್ರಿಂದ 15%ಗೆ ಲಿಮಿಟ್ ಮಾಡಬೇಕು ಅಂತ ಹೇಳಿ ಕೋರ್ಟಿನ ತೀರ್ಪು ಬಂದ ಮೇಲೆ ಆ ಪ್ರಮಾಣಕ್ಕೆ ಅನುಗುಣವಾಗಿ ಕಾಂಗ್ರೆಸ್ಸಿನ ಸರ್ಕಾರ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯ ಸಚಿವ ಸಂಪುಟ ಈ ತೀರ್ಮಾನವನ್ನು ಕೈಗೊಂಡಿದೆ. ಸೊ ಆದ್ರಿಂದ ಬಿಜೆಪಿಯವರು 17%ಗೆ ಜಾರಿ ಮಾಡಿದ್ರು ಅನ್ನೋದು ನಿಜವಾದ್ರೂ ಆ ಜಾರಿಯನ್ನ ಪ್ರಾಯೋಗಿಕಗೊಳಿಸೋದಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ತಾವು ಚುನಾವಣೆಗೆ ಹೋಗುವ ಮುನ್ನಾ ದಿನ ಮಾಡಿದರೆ ಅದನ್ನ ಶೆಡ್ಯೂಲ್ 9ಗೂ ಸೇರಿಸಲಿಲ್ಲ. ಕೋರ್ಟ್ ಮುಂದೆ ನಾವು 50% ಮೀರಿದ ಮೀಸಲಾತಿಯನ್ನ ಜಾರಿಗೊಳಿಸ್ತೇವೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಆದ್ದರಿಂದ 15%ಗೆ ಮಿತಿಗೊಳಿಸಬೇಕಾದಂತ ಅನಿವಾರ್ಯತೆ ಉಂಟಾಯಿತು. ಸರ್, ಈಗ ಈ 35 ವರ್ಷಗಳ ಹೋರಾಟದ ಅವಧಿಯಲ್ಲಿ ಈ ಒಳ ಮೀಸಲಾತಿ ಮಾಡಬೇಕು ಅಂತ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಮಾದಿಗ ಸಮುದಾಯ ಮುಂಚೂಣಿಯಲ್ಲಿ ಹೋರಾಟ ಮಾಡಿತ್ತು. ಅದನ್ನು ನೀವು ಗಮನಿಸ್ತಾ ಬಂದಿದ್ದೀರಾ. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರದಲ್ಲಿ, ಏನು 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದನ್ನು ಅಂದರೆ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡ್ತು. ಅದಾದ ನಂತರ ವರದಿ ಕೊಡ್ತು. ಆ ವರದಿ ಯಥಾವತ್ತಾಗಿ ಯಾಕೆ ಜಾರಿ ಮಾಡ್ಲಿಕ್ಕೆ ಆಗಲಿಲ್ಲ ಇವರಿಗೆ? ಯಥಾವತ್ತಾಗಿ ಅಂದರೆ ನಾಗಮೋಹನ್ ದಾಸ್ ಕಮಿಟಿ ಯಾಕೆ ರಚನೆ ಮಾಡಬೇಕಿತ್ತು ಅನ್ನುವ ಪ್ರಶ್ನೆ ಬರ್ತಾ ಇದೆ ಈಗ. ಅಂದರೆ ಸರ್ಕಾರನೇ ಒಂದು ತೀರ್ಮಾನವನ್ನು ಕೈಗೊಳ್ಳೋದಾದ್ರೆ ನಾಗಮೋಹನ್ ದಾಸ್ ವರದಿ ಹಾಕಬೇಕಿತ್ತು ಇವರಿಗೆ ಅಂತ. ನಾಗಮೋಹನ್ ದಾಸ್ ಅವರ ವರದಿಯನ್ನ, ಆಯೋಗವನ್ನ ನೇಮಕ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟ ತೀರ್ಮಾನ ಮಾಡಿದ್ ಯಾಕೆ ಅಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಪ್ರಾಯೋಗಿಕವಾದ ಡೇಟಾ ಇಟ್ಕೊಂಡು ವರ್ಗೀಕರಣ ಮಾಡಬೇಕು ಅಂತ ಹೇಳಿದ್ರು. ಪ್ರಾಯೋಗಿಕವಾದ ಡೇಟಾ ಇಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿಯಲ್ಲಿದ್ದ ಅನೇಕ ಸಮುದಾಯಗಳು ತಕರಾರನ್ನ ತೆಗೆದಿದ್ದವು. ಆದ್ರಿಂದ ಪ್ರಾಯೋಗಿಕ ಡೇಟಾವನ್ನ ಇಟ್ಕೊಂಡು ನೀವು ವರ್ಗೀಕರಣ ಮಾಡಿ ಅಂತ ಹೇಳಿ ನಾಗಮೋಹನ್ ದಾಸ್ ಆಯೋಗವನ್ನ ನೇಮಕ ಮಾಡಲಾಯಿತು. ನಾಗಮೋಹನ್ ದಾಸ್ ಆಯೋಗ ಈಗಾಗಲೇ ಲಭ್ಯವಿದ್ದ ಡೇಟಾವನ್ನ ಇಟ್ಕೊಂಡು ವರ್ಗೀಕರಣ ಮಾಡುವ ಸಂದರ್ಭದಲ್ಲಿ ಅದನ್ನ
ಪಾರದರ್ಶಕವಾಗಿ ಮಾಡಕ್ ಸಾಧ್ಯ ಇಲ್ಲ. ಬಹಳ ಕನ್ಫ್ಯೂಷನ್ ಇದೆ. ಹ್ಮ್ ಎಕೆ ಮತ್ತು ಎಡಿ ಅನ್ನುವ ಸಮುದಾಯಗಳು ತಮ್ಮ ಹ್ಮ್ ಮೂಲ ಜಾತಿಯನ್ನ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಹ್ಮ್ ಅಂತದ್ದಕ್ಕೆ ಅವಕಾಶವನ್ನ ಕೊಟ್ಟು ಮತ್ತೊಂದು ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಹ್ಮ್ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನ ಮಾಡಲಾಯಿತು. ಹ್ಮ್ ಪರಿಶಿಷ್ಟ ಜಾತಿಯ ಸಮೀಕ್ಷೆಯಲ್ಲಿ ಯಾರು ತಮ್ಮ ಮೂಲ ಜಾತಿಗಳನ್ನ ಹೇಳಿಕೊಂಡಿಲ್ಲ ಅವರ ಹ್ಮ್ ಜನಸಂಖ್ಯೆ 25 ಲಕ್ಷದಿಂದ 4 ಲಕ್ಷಕ್ಕೆ ಇಳಿಯಿತು. ಹ್ಮ್ ಆಗ ಅದರ ಆಧಾರದ ಮೇಲೆ ಅವರಿಗೆ 1% ಕೊಟ್ಟು, ಅಲೆಮಾರಿಗಳಿಗೆ 1% ಕೊಟ್ಟು, ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದ ಮಾದಿಗ ಸಮುದಾಯಕ್ಕೆ 6% ಕೊಟ್ಟು, ವಲಯ ಸಂಬಂಧಿತ ಸಮುದಾಯಕ್ಕೆ 5% ಅನ್ನ ಕೊಡಲಾಯಿತು. ಹೌದು. ಮತ್ತು ಸ್ಪೃಶ್ಯ ಜಾತಿಗಳಿಗೆ 4% ಅನ್ನ 4%. ಕೊಡಲಾಯಿತು. ಹ್ಮ್ ಇದನ್ನ ಸರ್ಕಾರ ನನ್ನ ಪ್ರಕಾರ ಒಪ್ಪಿಕೊಳ್ಳಬೇಕಾಗಿತ್ತು. ಹ್ಮ್ ಯಾಕೆ ಅಂದ್ರೆ ಇದು ಅತ್ಯಂತ ವೈಜ್ಞಾನಿಕವಾದ ವರದಿ. ಹ್ಮ್ ಈ ವರದಿಯನ್ನ ಸರ್ಕಾರ ಒಪ್ಪಿಕೊಂಡು ಜಾರಿ ಮಾಡಬೇಕಾಗಿತ್ತು. ಹ್ಮ್ ಸರ್ಕಾರ, ಅದರ ಸಚಿವ ಸಂಪುಟ ತಮ್ಮದೇ ಒತ್ತಡಗಳಿಗೆ ಮತ್ತು ತಮ್ಮ ವಿವೇಕವನ್ನು ಬಯಸಿ ಇದನ್ನ ಪರಾಮರ್ಶಿಸಿ ಒಂದು 3 ಗುಂಪುಗಳ ಸೂತ್ರವನ್ನ ರೂಪಿಸಲಾಯಿತು. ಅದು ಹೌದು. 6-5 ಹೌದು. ಈ 6-6-5 ರೂಪಿತವಾದ ಮೇಲೆ ಕೋರ್ಟಿನಿಂದ 50% ಅನ್ನ ಮೀರಬಾರದು ಅಂತ ಹೇಳಿ ತೀರ್ಪು ಬಂತು. ಹ್ಮ್ ಅದನ್ನ 10%ಗೆ ಹೆಚ್ಚಿಸಬೇಕಾಯ್ತು. ಹ್ಮ್ ಪರಿಶಿಷ್ಟ ಜಾತಿಯ ಜನಸಂಖ್ಯೆಯ ಮಿತಿಯನ್ನ 15%ಗೆ ಇಳಿಸಿದ ಮೇಲೆ ಹ್ಮ್ ಅದು ಪ್ರಪೋರ್ಷನೇಟ್ಲಿ ಅನುಪಾತ ಅನುಗುಣವಾಗಿ ಕಡಿಮೆ ಆಯಿತು. ಅದನ್ನ 5.25, 5.25 ಮತ್ತು 4.5ಕ್ಕೆ ಮಿತಿಗೊಳಿಸಲಾಯಿತು. ಎಸ್. ಅದು ಹ್ಮ್ ಸರ್ಕಾರದ ತೀರ್ಮಾನ. ಹ್ಮ್ ಏನೆಲ್ಲ ರಾಜಕೀಯ ಕಾರಣಗಳು ಇದ್ರೂ ಕೂಡ ಸರ್ವಸಮ್ಮತವಾಗಿದೆ, ಎಲ್ಲರೂ ಒಪ್ಪಿಕೊಳ್ಳಬಹುದಾದ ಸೂತ್ರ ಆಗಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳಬೇಕಾಗ್ತದೆ ಮತ್ತು ಇದನ್ನ ಜಾರಿಗೊಳಿಸುವ ಕಡೆಗೆ ನಾವು ಗಮನವನ್ನ ಹರಿಸಬೇಕಾಗುತ್ತದೆ. ಸರ್, ಈಗ ಎ.ಜೆ. ಸದಾಶಿವ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ಆಯೋಗದವರೆಗೂ ಮಧ್ಯದಲ್ಲಿ ಮಾಧುಸ್ವಾಮಿ ಆಯೋಗನೂ ಮಾಡಿದ್ರು. ಅದಾದ ನಂತರ ಈಗ ನಾಗಮೋಹನ್ ದಾಸ್ ಆಯೋಗ, ಅಷ್ಟು ಈಗ 3 ಆಯೋಗಗಳನ್ನು ನಾವು ಗಮನಿಸಿದಾಗ ಒಂದು ಗೊತ್ತಾಗೋದು, ನೀವೇ ಹೇಳಿದಾಗೆ ಅತ್ಯಂತ ಹಿಂದುಳಿದ ಮಾದಿಗ ಸಮುದಾಯಕ್ಕೆ ಪ್ರತಿ ಆಯೋಗದಲ್ಲೂ 6% ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಈಗ ಅಂದರೆ ಒಂದು ರೀತಿಯಲ್ಲಿ ತಲೆ ಕೆಳಗಾಗಿ ಮಾಡಿ 5.25 ಅಂತ ಕೊಟ್ಟಿರೋದು, ಮತ್ತು ಅದಕ್ಕೆ ಬಲಗೈ ಸಮುದಾಯಕ್ಕೂ 5.25 ಅಂತ ಹಂಚಿರೋದನ್ನ ನೀವು ಯಾವ ರೀತಿಯಲ್ಲಿ ಒಪ್ಕೊಳ್ತಾ ಇದ್ದೀರಾ ಅಂತ? ಇಲ್ಲ, ಒಂದು ಎಲ್ಲ ಆಯೋಗಗಳು, ನಾಗಮೋಹನ್ ದಾಸ್ ಆಯೋಗ, ಸದಾಶಿವ ಆಯೋಗ, ಕಾಂತರಾಜು ಆಯೋಗ ಮತ್ತು ಹಿಂದಿನ ಮಾಧುಸ್ವಾಮಿ ಆಯೋಗಗಳು, ಹಾವನೂರು ಆಯೋಗದಿಂದ ಪ್ರಾರಂಭ ಮಾಡಿ ಓಕೆ ಎಲ್ಲರೂ ಮಾದಿಗರ ಜನಸಂಖ್ಯೆ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿದೆ ಅನ್ನೋದನ್ನ ಹೇಳಿದ್ದಾವೆ. ಅದು ಸತ್ಯ ಕೂಡ. ಆಮೇಲೆ ಇದು ಕೇವಲ ಜನಸಂಖ್ಯೆ ಅಲ್ಲ, ಅದು ಸತ್ಯ ಹೌದೌದು, ಗೊತ್ತಾಗಿದೆ. ಅದೇ ಜನಸಂಖ್ಯೆ ಅಷ್ಟೇ ಅಲ್ಲ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ. ಎಸ್ ಸರ್, ಮುಂದುವರಿಸಿ. ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನೋ ಕಾರಣದಿಂದಾಗಿಯೇ ಅವರಿಗೆ ಗ್ರೂಪ್ ಎ ಮಾಡಲಾಗಿದೆ. ಎಸ್, ಹೌದು. ಪರ್ಸೆಂಟೇಜ್ ಕೊಡುವ ಸಂದರ್ಭದಲ್ಲಿ 6% ಕೊಡಬೇಕಾದದ್ದನ್ನ 5.2%ಗೆ ಇಳಿಸಲಾಗಿದೆ. ಆಮೇಲೆ ಯಾರಿಗೆ 5% ಕೊಡಲಾಗಿತ್ತು ಅವರಿಗೆ 5.25% ನೀಡಲಾಗಿದೆ. ಯಾರಿಗೆ 4% ಕೊಡಬೇಕಾಗಿತ್ತು ಅವರಿಗೆ 4.5% ನೀಡಲಾಗಿದೆ. ಇದಕ್ಕೊಂದು ಕಾರಣ ಇದೆ. 1 ಅಂಕಿಅಂಶಗಳು, 2 ಹಿಂದುಳಿದಿರುವಿಕೆ, 3 ರಾಜಕೀಯ ಒತ್ತಡಗಳು. ರಾಜಕೀಯ ಒತ್ತಡದ ಕಾರಣದಿಂದಾಗಿಯೇ ಬಲಾಢ್ಯ ಸಮುದಾಯಗಳು ಯಥಾವತ್ತಾಗಿ ಜಾರಿಯಾಗಲು ಬಿಡದೇ ಇದ್ದ ಕಾರಣದಿಂದ ನನಗನಿಸ್ತದೆ ಮುಖ್ಯಮಂತ್ರಿಗಳು ಒಂದು ಸರ್ವಸಮ್ಮತವಾದ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸರ್ವಸಮ್ಮತವಾದ ತೀರ್ಮಾನದಲ್ಲಿ ಬಹಳ ವ್ಯತ್ಯಾಸ ಏನು ಇಲ್ಲ ಅಂತ ನನಗನಿಸ್ತಿದೆ. ಮಾದಿಗರಿಗೆ ಸ್ವಲ್ಪ ಪರ್ಸೆಂಟ್ ಅನ್ಯಾಯ ಆಗಿದೆ ಅನ್ನೋದು ನಿಜ. ಆ ನಿಜವನ್ನ ಒಪ್ಪಿಕೊಂಡು ಸದಾಶಿವ ಆಯೋಗ 6% ಅಂತ ಹೇಳ್ತಿದೆ. ಆದ್ರೆ ಈಗ 5.25 ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಇದನ್ನ ಜಾರಿಗೊಳಿಸುವ ಕ್ರಮವನ್ನ ನಾವು ಜಾರಿ ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನ ನಾವು ಅದರ ಕಡೆಗೆ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಇದರ ಪರಿಷ್ಕರಣೆಗೆ ಏನು ಅಗತ್ಯ ಇದೆಯೋ ಅದನ್ನ ಮಾಡಬಹುದು. ಅದಕ್ಕೆ ಅವಕಾಶ ಇದೆ. ಸರ್, ಕಳೆದ ತಿಂಗಳು ಸರ್ ಹೇಳಿ. ಪರ್ಮನೆಂಟ್ SC ಆಯೋಗ ಮಾಡಿದ್ರೆ ಅವ್ರ ಮುಂದೆ ನಾವು ಇದನ್ನ ಸಲ್ಲಿಸಬಹುದು, ಪರಿಷ್ಕರಣಾ ಅರ್ಜಿ ಸಲ್ಲಿಸಬಹುದು. ಅವರು ಆಗ ಇದರ ಪರಿಷ್ಕರಣಾ ಅರ್ಜಿಯನ್ನ ಪರಿಶೀಲಿಸಿ
ಉಚಿತವಾದ ಅಥವಾ ನ್ಯಾಯೋಚಿತವಾದ ಶಿಫಾರಸನ್ನ ಮಾಡಬಹುದು. ಆಗ ಮುಂದಿನ ಸರ್ಕಾರಗಳು ಇದರ ಪ್ರಕಾರ ಒಂದು ತೀರ್ಮಾನಕ್ಕೆ ಬರಬಹುದು. ಸರ್ ಕಳೆದ ಇದನ್ನ ಹಾ. ಜಾರಿಯೇ ಒಂದ್ ನಿಮಿಷ, ಇದನ್ನ ಜಾರಿಯೇ ಮಾಡಕ್ ಆಗೋದಿಲ್ಲ ಅಂತ ಹೇಳುತ್ತಿದ್ದ ಸಂದರ್ಭದಲ್ಲಿ ಜಾರಿ ಮಾಡುವಂತಹ ಸೂತ್ರವೊಂದನ್ನ ಜಾರಿಗೆ ತಂದಿರೋದು ಇದೆಯಲ್ಲ, ಆದ್ರಿಂದ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾದಂತ ಒಂದು ಪೊಲಿಟಿಕಲ್ ಕಾಂಪ್ರಮೈಸ್ ಇದರಲ್ಲಿ ಆಗಿದೆ ಅಂತ ನನಗೆ ಅನಿಸ್ತದೆ. ನೀವು ಹೇಳ್ತಿರೋದು ಒಂದು ರೀತಿ ಪೊಲಿಟಿಕಲ್ ಕಾಂಪ್ರಮೈಸ್ ಆಗಬೇಕು ನಾವೆಲ್ಲ ಅನ್ನೋದ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಈಗ. ಇಲ್ಲ, ದೇರ್ ಇಸ್ ನೋ ಆಪ್ಷನ್. ಆಪ್ಷನ್ ಅಲ್ಲ ಸರ್, ಅಲ್ಲ ರಾಜಕೀಯದ ಒತ್ತಡ ಅಲ್ಲ ಸರ್, ಇರುವ ಸಮುದಾಯಗಳು ಹೇಗಿರ್ತವೆ ಅಂದ್ರೆ, ಹ್ಮ್ ಸತ್ಯವನ್ನ ಸುಳ್ಳನ್ನ ಸತ್ಯವೆಂತಲೂ ಪ್ರತಿಪಾದನೆ ಮಾಡುವ ಕಾಲ ಇದು. ಕಾಂತರಾಜು ಯೋಗ 300 ಕೋಟಿ ಖರ್ಚು ಮಾಡಿ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಲಾಗಿತ್ತು. ಅದನ್ನ ಜಾರಿ ಆಗದಂತೆ ಏನು ಕಾರಣವನ್ನು ಕೊಡದೆ ಮೂಲೆಗಿಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆದ್ರೆ ಈಗ ಜಾರಿಯಾಗುವ ಅವಕಾಶ ಇದೆ. ಒಂದು ಕಾಂಪ್ರಮೈಸ್ಗೆ ಒಪ್ಕೊಳ್ರಪ್ಪ ಅಂದಾಗ ಒಪ್ಕೊಳ್ಳೋದು ಬುದ್ಧಿವಂತಿಕೆಯೋ ಅಲ್ವೋ? ಹೌದು, ಒಪ್ಕೊಳ್ಬೇಕು. ಹಂಗಂತ ಅನ್ಯಾಯ ಆಗ್ತಿರೋದನ್ನು ಸಹಿಸ್ಕೊಂಡು ಕೂರ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಒಪ್ಕೊಳ್ಳುವ ದೃಷ್ಟಿಯಲ್ಲಿ ನಿಮ್ಮ ಅನ್ಯಾಯವನ್ನ ಸರಿಪಡಿಸೋದಕ್ಕೆ ಅವಕಾಶ ಇದೆ. ದಿಸ್ ಇಸ್ ನಾಟ್ ಎ ಕ್ಲೋಸ್ ಚಾಪ್ಟರ್. ಇದು ಮುಗಿದ ಅಧ್ಯಾಯ ಅಲ್ಲ. ಇದಕ್ಕೆ ನಾಳೆ ನೀವು ಪರಿಷ್ಕರಣೆ ಮಾಡಕ್ ಅವಕಾಶ ಇದೆ. ಆ ನ್ಯಾಷನಲ್ ಸಮೀಕ್ಷೆ ಒಂದು ನಡೀತಾ ಇದೆ. ಆ ಪರಿಷ್ಕರಣೆ ಆದ್ಮೇಲೆ, ಜಾತಿ ಸಮೀಕ್ಷೆ ಆದ್ಮೇಲೆ ಈ ಸಂಖ್ಯೆಗಳು ಏರುಪೇರು ಆಗ್ಬಹುದು. ಅವಾಗ ಯಾರು ಹೆಚ್ಚಿರ್ತಾರೆ, ಯಾರು ಕಡಿಮೆ ಇರ್ತಾರೆ ಗೊತ್ತಾಗ್ತದೆ. ಆಗ ನಾವು ಪರಿಷ್ಕರಣಾ ಅರ್ಜಿ ಹಾಕ್ಬೋದಲ್ಲ. ಒಮ್ಮೆ ಜಾರಿ ಆಗ್ಬಿಟ್ಟು ಇವತ್ತು ಜಾರಿ ಆಗದೆ ಇದ್ರೆ 56,000 ಪೋಸ್ಟ್ ಗಳನ್ನ ಏನು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ವಿ, ಈ 56,000 ಪೋಸ್ಟ್ಗಳು ನಮ್ ಕೈ ತಪ್ಪಿ ಹೋಗ್ತಿದ್ವು. ಈಗ ನಮಗೆ ಕನಿಷ್ಠ ಪಾಲಾದ್ರೂ ಸಿಗ್ತದೆ. ಸರ್, ನಂದು ಆ ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಬರ್ತೀನಿ. ಅವತ್ತಿನ ಪ್ರೆಸ್ ಮೀಟ್ನಲ್ಲಿ ಮಾದೇವಪ್ಪನವ್ರು ಹೇಳ್ತಾರೆ, ರೋಸ್ಟರ್ ಬಿಂದು ವಿಚಾರನ ಮಾತನಾಡ್ತಾ, ಅದೇ ಏನೋ 15 ಹುದ್ದೆಗಳಿದ್ರೆ ನಿಮಗೆ 15% ಏನಿದೆ ಆ ರೀತಿಯಲ್ಲಿ ಸಿಗುತ್ತೆ. 17 ಹುದ್ದೆಗಳಿದ್ರೆ 2ನ್ನ SC ಜನರಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಮಾಡಿದಾಗ ಇಷ್ಟು ವರ್ಷದ ಹೋರಾಟಕ್ಕೆ ಯಾವ ಬೆಲೆ ಕೊಟ್ಟಂಗಾಯ್ತು? ಇಲ್ಲ, ನನಗೆ ಇದು ಬೆಲೆ ಕೊಡೋದು ಮತ್ತು ಎಲ್ಲರಿಗೂ ನ್ಯಾಯ ಕೊಡೋದು ಬೇರೆ ಬೇರೆ. ಎಲ್ಲರಿಗೂ ನ್ಯಾಯ ಕೊಡ್ಬೇಕಾದಾಗ ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಡಿಪಾರ್ಟ್ಮೆಂಟ್ ವೈಸ್ ವಿಭಾಗವಾರು ಮೀಸಲಾತಿಯನ್ನ ಕೊಡಲಾಗುತ್ತಿತ್ತು. ಬಿಂದು ಪಾಯಿಂಟ್ ನಲ್ಲಿ ಏನೋ ಮೀಸಲಾತಿ ಬಿಂದುಗಳಲ್ಲಿ. ಈಗ ವಿಭಾಗೀಕರಣ ಮಾಡಿದ್ಮೇಲೆ ಒಂದು ವಿಭಾಗಕ್ಕೆ ಒಂದೇ ಪೋಸ್ಟ್ ಬಂದಾಗ ಅದನ್ನ ಒಬ್ಬರಿಗೆ ಅಂದ್ರೆ ಗ್ರೂಪ್ ಎಗೆ ಹೋಗ್ತದೆ ಅಂದಾಗ ಅದಕ್ಕೊಂದು ರಾಜಿ ಸೂತ್ರವನ್ನ ತಯಾರು ಮಾಡಬೇಕು. ಈಗ ಇರುವ ಸೂತ್ರ ಪರಮಸತ್ಯ ಏನಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಸೂತ್ರಗಳನ್ನ ಸರ್ವಸಮ್ಮತವಾಗಿ ಮಾಡಬೇಕು. ಒಂದು ವೇಳೆ 15 ಪೋಸ್ಟಿನವರೆಗೆ ಒಳ ಮೀಸಲಾತಿ ಜಾರಿ ಆಗಲ್ಲ, ಅದಕ್ಕೆ ನಾವು ಬೇರೆ ರೀತಿಯ ಸೂತ್ರವನ್ನ SC ಜನರಲ್ ಅಂತ ಮಾಡಿದ್ದೀವಿ. ಆ SC ಜನರಲ್ ನಲ್ಲಿ ಎಲ್ಲರೂ ಕಂಪ್ಲೀಟ್ ಮಾಡಬಹುದು. ಇದನ್ನ ಏನ್ ಹೇಳಿದ್ದಾರೆ, ಇದು ಎಲ್ಲ ಕಾಲಕ್ಕೂ ಸಲ್ಲುವಂತ ಸೂತ್ರ ಅಂತ ಹೇಳಕ್ ಆಗಲ್ಲ. ಬದಲಾವಣೆ ಆಗ್ಬಹುದು. ಅಂತದ್ದೊಂದು ದಿನ ಬರಬಹುದು. ಅದಕ್ಕೆ ಬೇಕಾದ ಶಿಫಾರಸುಗಳನ್ನ ನಮ್ಮ ಆಯೋಗಗಳು ಮಾಡಬಹುದು. ಅದಕ್ಕೋಸ್ಕರ ಕಾಯೋಣ. ಅದಕ್ಕೆ ಇವತ್ತು ಜಾರಿಯಾಗಬಹುದಾದ ಸೂತ್ರವನ್ನೇ ನಿಲ್ಲಿಸಬೇಕು ಅಂದ್ರೆ ನಾವು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕಳ್ಕೊಳ್ತಿದ್ವಿ ಅಲ್ವಾ? ಹೌದು. 5.25 ಅಂದ್ರೆ ಏನ್ ಸರ್? 2.5 ಅಂದ್ರೆ ಏನು? 5 ಓಕೆ, 2.5 ಅಂದ್ರೆ ಏನು? ಅದು ಯಾವ ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ ಈಗ? 2.5 ಅಲ್ಲ, 15 ಪೋಸ್ಟ್ಗಳು ವೇಕೆನ್ಸಿ ಆದ್ರೆ 15 ಈ ಒಳ ಮೀಸಲಾತಿ ಜಾರಿ ಆಗತ್ತೆ. ಹೌದು. 15 ಪೋಸ್ಟ್ಗಳು ಬರುವವರೆಗೆ SC ಜನರಲ್ ಅಂತ ಅದನ್ನ ಟ್ರೀಟ್ ಮಾಡಲಾಗುತ್ತದೆ. SC ಜನರಲ್ ಅಂದ್ರೆ 3 ವಿಭಾಗಗಳು ಕಾಂಪೀಟ್ ಮಾಡಬಹುದು ಅದರಲ್ಲಿ. ಅಂದ್ರೆ ಈಗ ಉದಾಹರಣೆಗೆ ದೊಡ್ಡ ಹುದ್ದೆಗಳು, B ಗ್ರೂಪಿನ ಹುದ್ದೆಗಳು ಈಗ ಯೂನಿವರ್ಸಿಟಿಗಳಲ್ಲಿ ಕರ್ನಾಟಕದ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಕಾಲ್ ಫಾರ್ಮ್ ಆಗಿಲ್ಲ. ಆಯ್ತು ಅಂದ್ರೆ 2-3 ಪೋಸ್ಟ್ಗಳು ಕಾಲ್ ಮಾಡ್ತಾರೆ. ಅಂದ್ರೆ ನೀವು SC ಜನರಲ್ ಅಂತ ಮಾಡ್ತೀರಾ ಅಂತ? ಅದನ್ನ SC ಜನರಲ್ ಅಂತ 15 ಹುದ್ದೆಗಳವರೆಗೆ ಮಾಡಬೇಕು ಅಂತ ಈಗ ತಗೊಂಡಿರೋ ತೀರ್ಮಾನ. ಹೀಗಾದಾಗ ಅದೇ ನೀವೇ ಹೇಳಿದಾಗೆ ಅತ್ಯಂತ ಹಿಂದುಳಿದ ಮಾದಿಗ ಸಮುದಾಯ ಇರ್ಬೋದು,
ಮತ್ತು ಅಲೆಮಾರಿ ಸಮುದಾಯಗಳು ಯಾವಾಗ ಮುಂದೆ ಬರ್ತವೆ ಸರ್? ಈಗ DYSP ಆಗಿರ್ಬೋದು, AC ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು. ಎಸ್ ಸರ್, ಹೇಳಿ. ಒಂದು ವೇಳೆ ಹ್ಞೂ ಮಾದಿಗ ಸಮುದಾಯದಲ್ಲಿ ಅಥವಾ ಅಲೆಮಾರಿ ಸಮುದಾಯದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯಗಳು ಅನ್ನೋದು ನಿಜ. ಹೌದು. ಆದ್ರೆ ಇವರಲ್ಲಿ ಹೆಚ್ಚು ಮಾರ್ಕ್ಸ್ ಪಡೆದವರಿದ್ರೆ, ಮೆರಿಟ್ ಹೇಳಿ. ಅಲ್ಲಿ ಹೈಯೆಸ್ಟ್ ಇದ್ರೆ ಹ್ಞೂ ಅವ್ರಿಗೆ ಸಹಜವಾಗಿ ಸಿಗುತ್ತೆ. ಹ್ಞೂ ಆದ್ರೆ ಈಗ ಇರೋ ಅವಕಾಶಗಳಿದೆಯಲ್ಲ, ಈಗ ಅದರಲ್ಲಿ ಒಂದು ಹುದ್ದೆಗಳು ಇಲ್ವಲ್ಲ. ಅದಾದ ಮೇಲೆ 2 ಆದ್ರೂ 3 ಆದ್ರೂ 5 ಆದ್ರೂ ಸಿಗೋ ಅವಕಾಶಗಳು ಬರ್ತದಲ್ಲ, ಹಂಗಲ್ಲ. ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು. SC ಜನರಲ್ ಅಂತ ಮಾಡಿದ್ರೆ ಮೊದಲಿನ ನ್ಯಾಯಕ್ಕೆ ಹೋಗತ್ತಲ್ಲ ಇದು. ಒಳ ಮೀಸಲಾತಿ ಯಾಕೆ ಬೇಕಿತ್ತು? ಖಂಡಿತವಾಗಿ ಮೊದಲು ನ್ಯಾಯಕ್ಕೆ ಹೋಗುತ್ತೆ. ಒಳ ಮೀಸಲಾತಿ ಯಾಕೆ ಬೇಕಿತ್ತು ಅವಾಗ? ಇಲ್ಲ ನಿಮ್ ಮಾತನ್ನು ಒಪ್ತೇನೆ, ಹ್ಮ್ ಇದು ಮೊದಲು ನ್ಯಾಯಕ್ಕೆ ಹೋಗುತ್ತೆ. ಆದ್ರೆ SC ಜನರಲ್ ಅಲ್ಲಿ ನಿಮ್ಗೊಂದು ಅವಕಾಶವಾದ್ರೂ ಇದೆ. ಹ್ಮ್ ಆದ್ರೆ ABC ನ ಜಾರಿಗೊಳಿಸಿದ್ರೆ ಹ್ಮ್ ಎಲ್ಲಾ ಡಿಪಾರ್ಟ್ಮೆಂಟ್ ವಾರ್ ಪೋಸ್ಟ್ಗಳು, ಹ್ಮ್ ವಿಭಾಗವಾರು ಪೋಸ್ಟ್ಗಳು ಒಂದೇ ಸಮುದಾಯಕ್ಕೆ ಹೋಗ್ತವೆ ಅನ್ನುವ ಆತಂಕ ಉಳಿದ 2 ಸಮುದಾಯಗಳಲ್ಲಿ ಇದೆ. ಇದೆ, ಖಂಡಿತ. ಆ ಹೌದು. ಸಮುದಾಯಗಳಲ್ಲಿ ಇರೋದ್ರಿಂದ ಅವರಿಗೂ ಸಮಾಧಾನ ಮಾಡಿ ಈಗ ಜಾರಿ ಮಾಡ್ಬೇಕು ತಾನೆ. ಹೌದು. ಅದನ್ನ ಈಗ ಸರ್ಕಾರ ಮಾಡಿದೆ. ಸರ್, ಅದರಲ್ಲಿ ಇದನ್ನ ನಾವು ಒಪ್ಪಿಕೊಂಡಿದ್ದೇವೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಇದು ಹೀಗೆ ಇರ್ತದೆ ಅಂತ ಹೇಳಕ್ ಆಗೋದಿಲ್ಲ. ಅಲೆಮಾರಿಗಳಿಗೆ C ಕ್ಯಾಟಗರಿಯಲ್ಲಿ 20% ಕೊಡ್ತೀವಿ ಅಂದ್ರೆ ಅದು ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ. ಅದರಲ್ಲೂ C 4.5%, 56,000 ಹುದ್ದೆಗಳಲ್ಲಿ 4.5% 1,000 ಹುದ್ದೆಗಳು ಬರ್ತವೆ. ಉದಾಹರಣೆಗೆ ಹೇಳ್ತಿದ್ದೀನಿ ನಾನು. ಹೇಳಿ ಸರ್. ಅದರಲ್ಲಿ 20% ಅಂದ್ರೆ 200 ಹುದ್ದೆಗಳು ಅಲೆಮಾರಿಗಳು ತುಂಬಬೇಕು ಅಂತ ಇದೆ. ಗ್ರೂಪ್ C ಮತ್ತು ಗ್ರೂಪ್ D. ಗ್ರೂಪ್ A ಮತ್ತು B ಗೆ ಅವರು ಜನರಲ್ SCಗಳ ಜೊತೆನೆ ಕಾಂಪೀಟ್ ಮಾಡಬೇಕು. ಆದ್ರೆ C ಮತ್ತು D ಹುದ್ದೆಗಳಲ್ಲಿ ಅವರಿಗೆ ಪ್ರತ್ಯೇಕವಾಗಿ 40 ಹುದ್ದೆಗಳು ಅವರಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡಕ್ ಬರೋದಿಲ್ಲ. ಸೊ ಅದರಿಂದ ಅವ್ರಿಗೂ ನ್ಯಾಯ ಸಿಕ್ಕಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸರ್, ಪ್ರತಿ ವರದಿಯಲ್ಲೂ ನಾನು ಆಗಲೇ ಕೇಳಿದ ಪ್ರಶ್ನೆ ಮತ್ತೆ ಕೇಳ್ತೀನಿ. ಪ್ರತಿ ವರದಿಯಲ್ಲೂ LG ಹಾವನೂರು ವರದಿ ಆಗಿರ್ಬೋದು, ಇದು ಮಾಧುಸ್ವಾಮಿ ವರದಿ ಆಗಿರ್ಬೋದು, ಅದಕ್ಕಿಂತ ಹಿಂದಿನ ವರದಿಗಳು, ಈಗಿನ ನಾಗಮೋಹನ್ ದಾಸ್ ವರದಿಯಲ್ಲೂ ಅಲೆಮಾರಿ ಸಮುದಾಯಗಳ 59 ಜಾತಿಗಳಿಗೆ 1% ಎತ್ತಿಟ್ಟಿದ್ರು. ಆದರೆ ಈಗ 1%ನ್ನು ಬಲಾಢ್ಯ ಸಮುದಾಯಗಳ ಜೊತೆ ಸೇರಿಸಿದಾಗ ಯಾವ ರೀತಿ ನ್ಯಾಯ ಕೊಟ್ಟಂಗಾಗತ್ತೆ ಸರ್? ಯಾಕಂದ್ರೆ ನೀವು ಕಾಂಗ್ರೆಸ್ನ ಹಿರಿಯ ನಾಯಕರು, ಅದು ನೀವು ಹೇಳ್ಬೇಕಾಗತ್ತೆ. ನನಗೆ ಅದು ಪೂರ್ಣ ನ್ಯಾಯ ಅಂತ ಅನ್ಸೋದಿಲ್ಲ. ಆದ್ರೆ ಪೂರ್ಣ ಅನ್ಯಾಯನೂ ಆಗಿಲ್ಲ ಅವ್ರಿಗೆ. ರಾಜಕೀಯ ಕಾರಣಗಳಿಗಾಗಿ ಆ ನ್ಯಾಯವನ್ನ ಅರ್ಧ ಸತ್ಯದ ರೀತಿಯಲ್ಲಿ ಮಾಡಲಾಗಿದೆ. ಇದನ್ನು ಮುಂದೊಂದು ದಿನ ಸರಿ ಮಾಡೋದಕ್ಕೆ ಅವಕಾಶ ಬರ್ತದೆ. ಆ ರೀತಿಯ ಸಮಯ ಬಂದಾಗ ಅದನ್ನ ಮಾಡೋಣ. ಅದಕ್ಕಾಗಿ ಇವತ್ತು ಜಾರಿನೇ ಮಾಡದೇ ಇರುವಂತ ಪರಿಸ್ಥಿತಿ ಬಂದ್ಬಿಟ್ರೆ ನಾವೇನ್ ಮಾಡ್ಬೇಕು ಅನ್ನೋ ಭಯ ಇದೆಯಲ್ಲ. ಈ ಕಾಂಪ್ರಮೈಸ್ ಅನ್ನ ಒಪ್ಪಿಕೊಳ್ಳಲಾಗಿದೆ. ಖಂಡಿತ. ಅಂದ್ರೆ ನೀವು ಹೇಳ್ತಿರೋದು ಒಂದು ರೀತಿ ಪೊಲಿಟಿಕಲ್ ಕಾಂಪ್ರಮೈಸ್ಗೆ ನಾವೆಲ್ಲರೂ ಬಂದಿದ್ದೀವಿ ಅಂತ. ಎಸ್. ಸರ್, ಕಳೆದ ತಿಂಗಳು ನನ್ನ ಪ್ರಶ್ನೆ ಆಗ್ಲೇ ಬರ್ತೆ. ಕಳೆದ ತಿಂಗಳು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ ಮಾದಿಗ ಸಮುದಾಯದ್ದು ಬೆಂಗಳೂರಿನಲ್ಲಿ. ಅದಾದ ಒಂದು ವಾರದ ನಂತರ ಬಲಗೈ ಸಮುದಾಯದ್ದು ಒಂದು ರೀತಿ ಜನ ಎಷ್ಟು ಸೇರಿಸ್ತೀವಿ ಅನ್ನೋರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಸುಮಾರು 40-50 ಸಾವಿರ ಜನ ಇಡೀ ಬೆಂಗಳೂರಿನಲ್ಲಿ ಸೇರಿಸ್ತಾರೆ. ಆ ಪ್ರತಿಭಟನೆಯಲ್ಲಿ ಒಂದೇ ಒಂದು ಘೋಷವಾಕ್ಯ ಮೊಳಗೋದು ಏನು ಅಂದರೆ, ನಮಗೆ ಒಳ ಮೀಸಲಾತಿ ಬೇಡ, ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು ಅಂತ ಹೇಳ್ತಾರೆ. ಸೊ ಇದನ್ನು ಒಪ್ಕೊಳಕ್ಕಾಗತ್ತಾ ಸರ್? ಅಂಬೇಡ್ಕರ್ ಬಗೆಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋರು ಹೀಗೆ ಹೇಳಕ್ ಸಾಧ್ಯ. ಅಂಬೇಡ್ಕರ್ ಹೇಳಿರೋದೇನೆ. ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತು ಗೊತ್ತೇನೋ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅದು ಆಗಬೇಕು ಅಂತಾದ್ರೆ ಅಂಬೇಡ್ಕರ್ ಮೀಸಲಾತಿಯ ಎಲ್ಲರಿಗೂ ಹಂಚಬೇಕು ಅಂತ. ಇಲ್ಲಿದ್ರೆ 101 ಜಾತಿಗಳನ್ನ ಯಾಕೆ ಸೇರಿಸ್ತಿದ್ರು? ಒಂದೇ ಜಾತಿ ಇಡ್ತಾ ಇದ್ರು. ಎಲ್ಲ ಜಾತಿಗಳು ಯಾಕಿದೆ ಹೇಳಿ? ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ. ಆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡ್ತಿದ್ದೇವೆ ಹೊರತು ಒಳ ಮೀಸಲಾತಿ ಬೇಡ, ಅಂಬೇಡ್ಕರ್ ಮೀಸಲಾತಿ ಸಾಕು ಅಂತ ಹೇಳೋರ್ಗೆ ಅಂಬೇಡ್ಕರ್ ವಿಚಾರಗಳ ತಿಳುವಳಿಕೆ ಸರಿಯಾಗಿ ಆಗಿಲ್ಲ. ಸರ್, ನನ್ನ ಅಂತಿಮ ಪ್ರಶ್ನೆ, ಈಗ ನೀವು ಒಪ್ಕೊಂಡಿದ್ದೀರಾ, ಇದಿನ್ನೂ ರಾಜ್ಯಪತ್ರ ಆಗಿ ಹೊರಗಡೆ ಬಂದಿಲ್ಲ. ಸೊ ಈ ರೋಸ್ಟರ್ನಲ್ಲಿ ಒಂದು ರೀತಿ ಸಮಸ್ಯೆಯನ್ನು ನೀವು ಹೇಳಿದ್ರಿ, ಬಟ್ ಆದರೆ ಈ ಸಮಸ್ಯೆ ಬೇರೆ ಬೇರೆ ಕಡೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಮದೇ ಏನಾದರೂ ಸಜೆಷನ್ಸ್ ಇದೆಯಾ ಸರ್, ಈ ರೋಸ್ಟರ್ ವಿಚಾರವಾಗಿ ಎಸ್ಪೆಷಲಿ? ಈ ಸಮಸ್ಯೆಯನ್ನ ಕನಿಷ್ಠ ಪ್ರಾಯೋಗಿಕವಾಗಿ 1 ವರ್ಷ ಜಾರಿ ಆಗ್ಲಿ.
ಹ್ಮ್ ಯಾರ್ಯಾರಿಗೆ ಎಷ್ಟು ಹುದ್ದೆಗಳು ಸಿಗ್ತವೆ ಅನ್ನೋದನ್ನ ನೋಡೋಣ. ಹ್ಮ್ ಇದರಲ್ಲಿ ಏನು ಲೋಪದೋಷಗಳಿವೆ ಅನ್ನೋದನ್ನ ಹ್ಮ್ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅವ್ರ ಮೂಲಕ ರೋಸ್ಟರ್ ಬಿಂದುಗಳಿಗೆ ಮಾಡಬೇಕಾದ ಸರ್ಜರಿ ಯಾವುದು ಅನ್ನೋದನ್ನ ತಿಳ್ಕೊಂಡು ಹ್ಮ್ ಪುನರ್ ಜಾರಿ ಮಾಡೋಣ. ಹ್ಮ್ ಇದೇನು ಅಂತಿಮ ಸತ್ಯ ಅಲ್ವಲ್ಲ. ಇವತ್ತು ಹೌದು. ಜಾರಿ ಮಾಡಿರೋದು ಪರಮ ಸತ್ಯ. ಇದನ್ನ ಯಾವ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ ಅಂತಿಲ್ಲ. ಹ್ಮ್ ಕಾಲ ಕಾಲಕ್ಕೆ ಇದು ಪರಿಷ್ಕರಣೆ ಹೊಂದಬೇಕು. ಹ್ಮ್ ಒಳ ಮೀಸಲಾತಿ ಬರ್ತದೆ ಅಂತಲೇ ನಾವೆಲ್ಲ ತಿಳ್ಕೊಂಡಿರ್ಲಿಲ್ವಲ್ಲ ಸರ್. ಹ್ಮ್ ಅದು ಬರೋದೇ ಇಲ್ಲ ಅಂತ ಹೇಳ್ತಿದ್ರು, ಹ್ಮ್. ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರು. ಏನೋ ಸುಪ್ರೀಂ ಕೋರ್ಟಿನ ಕೃಪೆಯಿಂದ ಬಂದಿದೆ. ಹ್ಮ್ ಸುಪ್ರೀಂ ಕೋರ್ಟ್ ನಲ್ಲಿ ಒಬ್ರು ಅತ್ಯಂತ ವಿವೇಕದಿಂದ ಒಬ್ಬ ಜಡ್ಜ್ ಹೇಳಿದ್ರು, ಒಂದ್ ಬುಟ್ಟಿ ಹಣ್ಣನ್ನ ಒಬ್ಬರೇ ತಿಂದು ಉಳಿದೋರಿಗೆ ಬರಿ ಬುಟ್ಟಿ ಕೊಡೋದು ಅಲ್ಲ ಕಣ್ರಿ ಸಾಮಾಜಿಕ ನ್ಯಾಯ, ಎಲ್ರಿಗೂ ಹಂಚಬೇಕು ಅಂತ ಹೇಳಿದ್ರು. ಅದರಿಂದ ಒಳ ಮೀಸಲಾತಿ ಬಂದಿದೆ. ಕೆಲವು ರಾಜ್ಯಗಳಾದ್ರೂ ಜಾರಿ ಮಾಡಿವೆ. ಆದ್ರಿಂದ ನಾವಿವತ್ತು ಈ ಸಣ್ಣ ಕಾಂಪ್ರಮೈಸು, ದೊಡ್ಡ ಲಾಭಕ್ಕಾಗಿ ಸಣ್ಣ ಕಾಂಪ್ರಮೈಸ್ ಮಾಡ್ಕೊಂಡ್ರು ತಪ್ಪಲ್ಲ. ಹ್ಮ್ ಹ್ಮ್ ಸರ್, ನನ್ನ ಕಡೆಯ ಪ್ರಶ್ನೆ ಇದು ನೀವೇ ಎತ್ತಿದ್ರಿಂದ ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ವಿಚಾರ, ಸುಪ್ರೀಂ ಕೋರ್ಟ್ ಹೇಳಿ. ಹೇಳಿರುವ ನ್ಯಾಯಕ್ಕೆ ವಿರುದ್ಧವಾಗಿದೆ ಅಂತ ನನಗನ್ಸುತ್ತೆ ಈಗ ತಗೊಂಡಿರುವ ತೀರ್ಪು. ಇಲ್ಲ ಇಲ್ಲ, ನನಗೆ ಹಂಗ ಅನ್ಸೋದಿಲ್ಲ. ಹ್ಮ್ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಹ್ಮ್ ಪೂರ್ಣವಾಗಿ ವಿರುದ್ಧವಾದದ್ದು ಅಂತ ನಂಗೆ ಅನ್ಸಲ್ಲ. ಅದೇ ಪೂರ್ಣವಾಗಿ ಸುಪ್ರೀಂ ಕೋರ್ಟ್ ವಿರುದ್ಧವಾದದ್ದಲ್ಲ. ಅಲ್ಲಲ್ಲ, ಹ್ಮ್ ಒಂದು ಎಂಪರಿಕಲ್ ಡೇಟಾ, ಹ್ಮ್. ಎರಡು ಹಿಂದುಳಿದಿರುವಿಕೆ, ಹ್ಮ್. ಇದರ ಆಧಾರದ ಮೇಲೆ ಕೊಡಬೇಕು ಅಂತ ಹೇಳಿದ್ದಾರೆ. ಹ್ಮ್ ಇದೆರಡನ್ನು ಇಟ್ಕೊಂಡು ಈ ಸೂತ್ರವನ್ನ ಜಾರಿ ಮಾಡಿದ್ದಾರೆ. ಈ ಸೂತ್ರವನ್ನ ಈ ಸೂತ್ರವನ್ನ ಶಾಲಿನಿ ರಜನೀಶ್ ಅವರು ಸರ್, ಈ ಸೂತ್ರವನ್ನ ಶಾಲಿನಿ ರಜನೀಶ್ ಅವ್ರು ಕೊಟ್ಟಿದ್ದು, ಈ ಸೂತ್ರವನ್ನ CS ಅವ್ರು ಕೊಟ್ಟಿದ್ದು, ಅದನ್ನ ಎಲ್ಲರೂ ಒಪ್ಕೊಂಡಿದ್ದು. ಅದಕ್ಕಿಂತ ಮೊದಲು ಎಂಪಿರಿಕಲ್ ಡಾಟಾ ಇತ್ತಲ್ಲ ನಾಗಮೋಹನ್ ದಾಸ್ ಆಯೋಗದ್ದು. ಇಲ್ಲ, ಎಂಪಿರಿಕಲ್ ಡಾಟಾ ಇತ್ತು. ಎಂಪಿರಿಕಲ್ ಡಾಟಾದ ಮೇಲೆ ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನಾಗಿ ಮಾಡಿಕೊಟ್ರು. ಹ್ಮ್ ಆದ್ರೆ 5 ಗುಂಪುಗಳಿಗೆ ವಿಂಗಡಿಸೋದು ಕಷ್ಟವಾಗುತ್ತೆ ಅಂತ ಹೇಳಿ ಸಚಿವ ಸಂಪುಟ 3 ಗುಂಪು ಮಾಡಿತು. ಹ್ಮ್ ಅದು ಸರಿಯಾಗೇ ಇದೆ ನನ್ನ ಪ್ರಕಾರ, 6, 6, 5. ಆದ್ರೆ ಈಗಲೂ ನನಗೆ ಅನಿಸ್ತದೆ 17% ಜಾರಿ ಆಗೋದು ಕೋರ್ಟಿನಿಂದ ಇತ್ಯರ್ಥ ಆಗುತ್ತೆ. ಹ್ಮ್ ಅದಾಗದೇ ಇದ್ರೆ ಇಟ್ ವಿಲ್ ಬಿಕಮ್ ಆಂಟಿ ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಕ್ಕೆ ವಿರೋಧಿಯಾದ ನಡೆಯಾಗ್ತದೆ. ಹ್ಮ್ ಆದ್ದರಿಂದ 6, 6, 5 ಜಾರಿಗೆ ಬರುವವರೆಗೆ ಇದು ತಾತ್ಕಾಲಿಕ ಸೂತ್ರ. ಹ್ಮ್ ಅದು ಜಾರಿಗೆ ಬಂದ್ರೆ 6, 6, 5 ಜಾರಿ ಆಗುತ್ತೆ. ಹ್ಮ್ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳ ಖುಷಿ ಆಯಿತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಸರ್, ವೀಕ್ಷಕರೇ ನೋಡಿದ್ರಲ್ಲ, ಈ ಚರ್ಚೆ ಬಹಳ ಮಹತ್ವವಾದದ್ದು. ಈ ಚರ್ಚೆಯ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.